ಜೈಲಿನಲ್ಲಿದ್ರೂ ಕೂಡ ಕಿಲ್ಲರ್ ಲೇಡಿ ಮಾತ್ರ ತನ್ನ ಖತರ್ನಾಕ್ ಬುದ್ಧಿ ಮಾತ್ರ ಬಿಟ್ಟಿಲ್ಲ. ದಾಸನನ್ನ ಪದೇ ಪದೇ ಭೇಟಿ ಆಗ್ತಾ ಇದ್ದ ವಿಜಯಲಕ್ಷ್ಮಿ ಬಗ್ಗೆ ಕುಟುಂಬದ ಮೂಲಕ ಮಾಹಿತಿ ಕಲೆ ಹಾಕುವುದಕ್ಕೆ ಮುಂದಾಗಿದ್ದಾಳಂತೆ. ಆದ್ರೀಗ ರಿಪಬ್ಲಿಕನ ಯಾವಾಗ ಈ ಕುರಿತು ವರದಿ ಪ್ರಸಾರ ಮಾಡ್ತೋ ಪವಿತ್ರ ಫ್ಯಾಮಿಲಿ ಫುಲ್ ಅಲರ್ಟ್ ಆಗ್ಬಿಟ್ಟಿದೆ. ಸೋಮವಾರ ಭೇಟಿ ಆಗ್ತಾ ಇದ್ದ ಫ್ಯಾಮಿಲಿ ಈಗ ಮಂಗಳವಾರಕ್ಕೆ ಶಿಫ್ಟ್ ಆಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ನಮ್ಮ ರಿಪೋರ್ಟ್ ಪವಿತ್ರ ಫ್ಯಾಮಿಲಿ ಅಲರ್ಟ್. ಸೋಮವಾರ ಬದಲು ಮಂಗಳವಾರ ಕುಟುಂಬ ಭೇಟಿ. ಅಲ್ಲೆಲ್ಲೆಲ್ಲೆಲ್ಲೆ ಏನ್ ಸ್ಟೈಲು, ಏನ್ ಲುಕ್ಕು. ಬಡ್ಡೆ ಹುಡುಗರ ನಿದ್ದೆಗೆಡಿಸೋ ಈ ಚೋರಿ ಪವಿತ್ರ ಗೌಡ ಈಗ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ದಾಳೆ. ಮಾಡಿದ್ದುಣ್ಣೋ ಮಾರಾಯ ಎನ್ನುವಂತೆ ಜೈಲಲ್ಲಿ ತಂಗಳು ಮುದ್ದೆ ಮುರಿತಾ ಇದ್ದಾಳೆ. ಈಕೆ ಜೈಲಿನ ಹೊರಗೂ ಒಳಗೂ ದರ್ಶನ್ ಹಾಗೂ ಅವರ ಕುಟುಂಬಸ್ಥರನ್ನ ಫಾಲೋ ಮಾಡ್ತಾ ಇದ್ಲು. ಇಷ್ಟಕ್ಕೆ ಆಗಿದ್ರೆ ಓಕೆ, ಆದ್ರೆ ಈಕೆಯ ಕುಟುಂಬ ಕೂಡ ದರ್ಶನ್ ಫ್ಯಾಮಿಲಿಯನ್ನ ಬೆನ್ನು ಬಿದ್ದಂತಾಗಿತ್ತು. ಪ್ರತಿ ಸೋಮವಾರ ವಿಜಯಲಕ್ಷ್ಮಿ ದರ್ಶನ್ನ ಜೈಲಿನಲ್ಲಿ ಭೇಟಿ ಬಳಿಕ ಪವಿತ್ರಾಳನ್ನ ಆಕೆಯ ಕುಟುಂಬ ಭೇಟಿಯಾಗ್ತಾ ಇತ್ತು. ವಿಜಯಲಕ್ಷ್ಮಿ ಹಾಗೂ ದರ್ಶನ್ ಭೇಟಿ ಬಗ್ಗೆ ಮಗಳು ಪವಿತ್ರಾಗೆ ಮಾಹಿತಿ ನೀಡ್ತಾ ಇದ್ರು. ಇದರಿಂದ ಎಲ್ಲಿ ದರ್ಶನ್ ಕೈ ತಪ್ಪಿ ಹೋಗ್ತಾನೋ ಎಂದು ಕೈ ಇಸುತ್ತಾ ಇದ್ಲು. ಇದರ ಬಗ್ಗೆ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿತ್ತು. ಜೈಲಿನ ಒಳಗೆ ಏನೇನಾಗ್ತಾ ಇತ್ತು ಅಂತ ಬಹಿರಂಗ ಮಾಡಿತ್ತು. ಆದ್ರೀಗ ಪವಿತ್ರ ಫ್ಯಾಮಿಲಿ ನಮ್ಮ ವರದಿಯಿಂದ ಎಚ್ಚೆತ್ತುಕೊಂಡಿದೆ. ಸೋಮವಾರ ಬದಲು ಮಂಗಳವಾರ ಪವಿತ್ರಾಳನ್ನ ಭೇಟಿ ಮಾಡಲು ಸಮಯ ಬದಲಾಯಿಸಿಕೊಂಡಿದೆ. ಈ ಹಿಂದೆಯೂ ಕೂಡ ವಿಜಯಲಕ್ಷ್ಮಿ ದರ್ಶನ್ ಭೇಟಿಯಾಗಿ ಹೊರಬರುವ ಸಮಯದಲ್ಲೇ ಪವಿತ್ರ ಕುಟುಂಬ ಮುಖಾಮುಖಿಯಾಗ್ತಾ ಇತ್ತು. ಅವರ ಮುಖ ನೋಡೋಕ್ಕೂ ಬೇಜಾರಾಗುತ್ತೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಜೈಲು ಪೊಲೀಸರ ಬಳಿ ನೋವನ್ನ ವಿಜಯಲಕ್ಷ್ಮಿ ಹೊರಹಾಕಿದ್ರು. ಈ ಎಲ್ಲ ಮಾಹಿತಿಯನ್ನ ತಿಳಿದುಕೊಂಡ ಲಿಪ್ಸ್ಟಿಕ್ ರಾಣಿ ಪವಿತ್ರ ಕುಟುಂಬ ದಿನ ಬದಲಿಸಿ ಮಂಗಳವಾರ ಭೇಟಿ ಮಾಡ್ತಾ ಇದೆ. ಕಳೆದ 2 ವಾರದಿಂದ ಮಂಗಳವಾರ ಜೈಲಿಗೆ ಬರ್ತಾ ಇರುವ ಕುಟುಂಬ ಆಕೆಯನ್ನ ಭೇಟಿಯಾಗ್ತಾ ಇದೆ. ನವೀನ್ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಜೈಲಲ್ಲಿ ನರಳಿ ಬೆಂಡಾಗಿರೋ ಪವಿತ್ರ ಗೌಡ ರೋಸಿ ಹೋಗಿದ್ದಾಳೆ. ಪರಪ್ಪನ ಅಗ್ರಹಾರದಿಂದ ಆಚೆ ಹೋದ್ರೆ ಸಾಕು ಅಂತ ಜಾಮೀನಿಗಾಗಿ ಕೋರ್ಟ್ ಮೊರೆ ಹೋಗಿದ್ದಾಳೆ. ಅದು ಕೂಡ ಕಾನೂನಿನಲ್ಲಿರುವ ಹೆಣ್ಣು ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಲಾಭ ಪಡೆಯೋದಕ್ಕೆ ಮುಂದಾಗ್ತಿದ್ದಾಳೆ. ಏನದು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಜಾಮೀನಿಗಾಗಿ ಕೋರ್ಟ್ ಮೊರೆ ಹೋದ ಪವಿತ್ರ ದರ್ಶನ್ಗಿಂತ ಮೊದಲೇ ಬೇಲ್ಗಾಗಿ ಅರ್ಜಿ ಸಲ್ಲಿಕೆ. ಪರಪ್ಪನ ಅಗ್ರಹಾರದಲ್ಲೇ ಮುದ್ದೆ ತಿಂದು ಕಂಗಾಲಾಗಿರುವಂತಹ ಲಿಪ್ಸ್ಟಿಕ್ ರಾಣಿಗೆ ಜೀವನವೇ ಸಾಕು ಎಂಬಂತಾಗಿದೆ. ಹೇಗಾದ್ರೂ ಮಾಡಿ ಜೈಲಿಂದ ಹೊರ ಹೋಗಬೇಕು ಅಂತ ಹಪ್ಪಿಸ್ತಿದ್ದಾಳೆ. ಹೀಗಾಗಿ ದರ್ಶನ್ಗೂ ಮೊದಲೇ ಜಾಮೀನ್ಗಾಗಿ ಕೋರ್ಟ್ ಮೊರೆ ಹೋಗಿದ್ದಾಳೆ. ಯಾವ ಆಧಾರದಲ್ಲಿ ಪವಿತ್ರ ಗೌಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ? ಬೇಲ್ಗಾಗಿ ನ್ಯಾಯಾಧೀಶರ ಮುಂದೆ ಯಾವ ರೀತಿ ವಾದವನ್ನ ಮಾಡಬಹುದು? ಚಾರ್ಜ್ ಶೀಟ್ಗೂ ಮುನ್ನ ಬೇಲ್ ಅರ್ಜಿ ಹಾಕಿದ್ರೆ ಪೊಲೀಸರ ಅಬ್ಜೆಕ್ಷನ್ ಹೇಗಿರುತ್ತೆ? ಈ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಹೈಕೋರ್ಟ್ ವಕೀಲ ಸುನೀಲ್ ಕುಮಾರ್ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ನೀಡಿದ್ದಾರೆ. ಸಾಮಾನ್ಯವಾಗಿ ಕಾನೂನಿನಲ್ಲಿ ಮಹಿಳೆಯರಿಗೆ ಸ್ಪೆಷಲ್ ಕನ್ಸೆಕ್ಷನ್ ಇದೆ. ಸಿಆರ್ಪಿಸಿ ಸೆಕ್ಷನ್ 437 ಪ್ರಕಾರ ಸೀರಿಯಸ್ ಅಫೆನ್ಸ್ ಇದ್ರೂ ಜಾಮೀನನ್ನು ನೀಡಲು ಅವಕಾಶವಿದೆ. ಇದೇ ಸೆಕ್ಷನ್ ಅಡಿ ಬೇಲ್ ನೀಡಿ ಅಂತ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸುಖ ಸುಮ್ಮನೆ ಕೇಸ್ನಲ್ಲಿ ಸಿಲುಕಿಸಿದ್ದಾರೆ ಅಂತ ವಾದವನ್ನ ಕೂಡ ಮಾಡಬಹುದು. ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಕಳಿಸಿದ್ದನ್ನ ದರ್ಶನ್ ಗಮನಕ್ಕೆ ತಂದಿದ್ದೇನಷ್ಟೇ. ಆದ್ರೆ ಏನೋ ಅಚಾತುರ್ಯ ಆಗೋಗಿದೆ. ಇದರಲ್ಲಿ ನನ್ನ ಪಾತ್ರ ಏನಿದೆ? ನಾನು ಈಗಾಗಲೇ 2 ತಿಂಗಳು ಜೈಲಿನಲ್ಲಿ ಕಳೆದಿದ್ದೇನೆ. ಆರೋಗ್ಯ ಸಮಸ್ಯೆ ಇದೆ, ಮಾನಸಿಕವಾಗಿ ಕುಗ್ಗಿದ್ದೇನೆ. ಹೀಗಾಗಿ ಬೇಲ್ ಕೊಡಿ ಅಂತ ಮನವಿಯನ್ನ ಕೂಡ ಮಾಡಬಹುದು. ಚಾರ್ಜ್ ಶೀಟ್ಗೂ ಮುನ್ನ ಬೇಲ್ ಅರ್ಜಿಯನ್ನ ಸಲ್ಲಿಸಿದ್ರೆ ಪೊಲೀಸರು ಅಬ್ಜೆಕ್ಷನ್ ಅನ್ನ ಹಾಕ್ತಾರೆ. ಬೇಲ್ ನೀಡಲು ಪ್ರಬಲವಾಗಿ ವಿರೋಧವನ್ನ ಕೂಡ ಮಾಡ್ತಾರೆ.
ಚಾರ್ಜ್ ಶೀಟ್ ಸಲ್ಲಿಕೆಯ ವೇಳೆ ಅವರ ಪುನರ್ ಹೇಳಿಕೆ ಕೂಡ ಬೇಕಾಗಿರುತ್ತೆ. ಬೇರೆ ಆರೋಪಿಗಳ ಉತ್ತರಗಳಿಗೆ ಕ್ರಾಸ್ ಚೆಕ್ ಅನ್ನ ಮಾಡಿಸಬೇಕು. ಹೊರಗೆ ಬಂದ್ರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಬೇಲ್ ಸಿಕ್ಕರೆ ಸಾಕ್ಷಿಗಳಿಗೆ ಹಣದ ಆಮಿಷವನ್ನ ಒಡ್ಡುವ ಸಾಧ್ಯತೆ ಇದೆ. ಇತರೆ ಆರೋಪಿಗಳು ಕೂಡ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಬಹುದು. ಹೀಗಾಗಿ ಕೇಸ್ ದಿಕ್ಕು ತಪ್ಪುವ ಸಾಧ್ಯತೆ ಇದೆ ಅಂತ ಪೊಲೀಸರು ಅಬ್ಜೆಕ್ಷನ್ ಹಾಕ್ತಾರೆ. ಇನ್ನು ಶೀಘ್ರದಲ್ಲೇ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋ ಸಾಧ್ಯತೆ ಇದೆ. ಪವಿತ್ರ ಹಾಗೂ ಅನುಕುಮಾರ್ಗೆ ಜಾಮೀನು ಸಿಗುತ್ತಾ ಇಲ್ವೋ ಕಾದ್ ನೋಡಬೇಕಿದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಪವಿತ್ರ ಜಾಮೀನು ಅರ್ಜಿಯ ಸಂಬಂಧ ಹೈಕೋರ್ಟ್ ವಕೀಲ ಸುನಿಲ್ ಕುಮಾರ್ ರಿಪಬ್ಲಿಕನ ಜೊತೆ ಮಾತನಾಡಿದ್ದಾರೆ. ಕಾನೂನಿನ ಚೌಕಟ್ಟಲ್ಲಿ ಹೆಣ್ಣು ಮಕ್ಕಳಿಗೆ ಒಂದಷ್ಟು ಕನ್ಸೆಷನ್ ಕೂಡ ಇದೆಯಂತೆ. ಏನದು ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಇದೆ ಮೋಸ್ಟ್ಲಿ ಅವರು ಒಂದು ಹೆಲ್ತ್ ಗ್ರೌಂಡ್ ಅನ್ನು ತಗೊಂಡಿರ್ತಾರೆ. ಮಹಿಳೆಯಾಗಿ ನಾನು ಕೂಡ ನನಗೂ ಒಂದು ಹೆಲ್ತ್ ರೀಸನ್ ಇರುತ್ತೆ, ಹೆಲ್ತ್ ಸಮಸ್ಯೆ ಇರುತ್ತೆ. ನಾನು ಮಹಿಳೆಯಾಗಿ ನಾನು ಒಳಗಡೆ ಇದ್ದೀನಿ, 1.5-2 ತಿಂಗಳಿಂದ ಭಾಳಷ್ಟು ಒಳಗಡೆ ನೊಂದಿದ್ದೀನಿ. ಮತ್ತು ದರ್ಶನ್ ಅವ್ರ ಪಾತ್ರಕ್ಕೂ ನನ್ನ ಪಾತ್ರಕ್ಕೂ ಸ್ವಲ್ಪ ಅಜಗಜಾಂತರ ಇದೆ. ಅವ್ರನ್ನ ಅಸಾಲ್ಟ್ ಮಾಡೋದ್ರಲ್ಲಿ, ಆ ಹುಡುಗರನ್ನೆಲ್ಲ ಕರ್ಕೊಂಡ್ಬಂದಿರೋದ್ರಲ್ಲಿ ಭಾಳಷ್ಟು ರೋಲು ದರ್ಶನ್ ಅವ್ರದ್ದಿದೆ. ನಂದು ಏನೂ ಇಲ್ಲ, ನಾನು ಯಾವ ಹುಡುಗರನ್ನೂ ಕರೆದಿಲ್ಲ. ನಾನು ಬರೀ ದರ್ಶನ್ ಅವ್ರ ಗಮನಕ್ಕೆ ತಂದೆ ಅಷ್ಟೇ. ಸ್ನೇಹಿತನಾಗಿ ನನಗಿಷ್ಟು ಕೆಟ್ಟ ಅಶ್ಲೀಲ ಮೆಸೇಜ್ ಬಂದಾಗ ಯಾವುದೇ ಮಹಿಳೆ ತನ್ನ ಸ್ಥಾನದಲ್ಲಿದ್ದಾಗ ಮಾಡುವಂಥ ಕರ್ತವ್ಯ ನಾನು ಮಾಡಿದ್ದೀನಿ. ಅದಕ್ಕೆ ದೊಡ್ಡ ತಪ್ಪ. ನಾನು ಒಂದು ಪಕ್ಷ ಹೋಗಿ ಆತನಿಗೆ ನಾನು ಹೊಡೆದಿದ್ದರಿಂದ ಆತನಿಗೆ ಅನ್ಯಾಯ ಆಗಿದ್ದರೆ ಆವಾಗ ನನಗೂ ನೀವು ಶಿಕ್ಷೆ ಕೊಡ್ಬೋದು. ದರ್ಶನ್ ಅವ್ರದ್ದು ಜಾಸ್ತಿ ರೋಲ್ ಇದೆ, ನನ್ನ ರೋಲ್ ಏನೂ ಇಲ್ಲ. ನಾನು ಜೊತೆಲಿ ಬಂದೆ, ದರ್ಶನ್ ಕರ್ಕೊಂಬಂದರು, ನಾನು ಬಂದು ನಿಂತೆ, ನನ್ನ ಮುಂದೆ ಬೈದರು, ನನ್ನ ಮುಂದೆ ಅವ್ರಿಗೆ ಬುದ್ಧಿ ಹೇಳಿದ್ರು. ಹಾಗಾಗಿ ನನ್ನ ರೋಲ್ ಕಮ್ಮಿ ಇದೆ. ದರ್ಶನ್ ರೋಲ್ಗೂ ನನಗೂ ನೀವು ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತು ಅಲ್ಲಿ ಹೊಡೆದವರು, ಅಷ್ಟೊಂದು ಸೀರಿಯಸ್ ಇಂಜುರಿ ಮಾಡಿದವರು ಅವರೆಲ್ಲ ಬೇರೆ ಇದ್ದಾರೆ. ನಾನು ಆ ಥರ ಎಲ್ಲೂ ಹೊಡೆದಿಲ್ಲ. ಯಾಕಂದರೆ ಇವರ ಫಿಂಗರ್ ಪ್ರಿಂಟು ಯಾವುದೇ ಪದಾರ್ಥದ ಮೇಲೆ ಸಿಕ್ಕಿಲ್ಲ. ಅಲ್ಲಿದ್ದಂಥ ರಾಡ್ ಆಗ್ಬೋದು, ಅಲ್ಲಿ ಕೆಲವು ಬಟ್ಟೆಗಳ ಮೇಲೆ ಆಗ್ಬೋದು, ಅಥವಾ ಗೋಡೆ ಅಥವಾ ಅದನ್ನು ಗೇಟ್ ಎಲ್ಲೂ ಕೂಡ ಎಲ್ಲೂ ಕೂಡ ಫಿಂಗರ್ ಪ್ರಿಂಟ್ ಸಿಕ್ಕಿಲ್ಲ. ಇವ್ರು ಹೇಳೋಂಥದ್ದು, ಐ ವಾಸ್ ಎ ಸೈಲೆಂಟ್ ವಿಟ್ನೆಸ್ ಟು ದಿ ಕ್ರೈಮ್. ನಾನು ಕರ್ಕೊಂಡು ಹೋದ್ರು, ನಾನು ಹೋಗಿ ನಿಂತಿದ್ದೀನಿ. ನನ್ನ ಮುಂದೆ ಸೀರಿಯಸ್ ಆಗಿ ವಾರ್ನಿಂಗ್ ಕೊಟ್ಟರು. ಹೊಡೆದ್ರು ಬಡಿದ್ರು ಅಂತ ಏನು ಹೇಳಿದ್ದಾರೆ ಅನ್ನೋದು ನ್ಯಾಯಾಧೀಶರ ಮುಂದೆ ಇದೆ. 164 ಸ್ಟೇಟ್ಮೆಂಟಲ್ಲಿ ಇವ್ರದ್ದು 164 ಸ್ಟೇಟ್ಮೆಂಟ್ ಇದೆ. ಅದನ್ನು ಕೂಡ ನ್ಯಾಯಾಧೀಶರು ತರಿಸಿ ಇವ್ರು ಏನು ಹೇಳಿದ್ದಾರೆ, ಅದರಲ್ಲಿ ಇವ್ರ ರೋಲ್ ಏನಿದೆ ಎಲ್ಲ ನೋಡ್ತಾರೆ. ಬೇರೆ ಬೇರೆ ಸಾಕ್ಷಿಗಳ ಹೇಳಿಕೆಗಳೇನಿದೆ ಅದನ್ನು ಗಮನಿಸ್ತಾರೆ. ಮತ್ತು ಪ್ರಾಸಿಕ್ಯೂಷನ್ ಅವರು, ಪೊಲೀಸರು ಹಾಕುವಂಥ ಪ್ರಬಲವಾದಂಥ ಅಬ್ಜೆಕ್ಷನನ್ನು ಸ್ಟಡಿ ಮಾಡ್ತಾರೆ. ಇವ್ರದ್ದು ರೋಲ್ ಏನಿದೆ ಎಲ್ಲವನ್ನೂ ಗಮನಿಸ್ತಾರೆ. ಒಂದು ಪಕ್ಷ ಇವ್ರ ರೋಲ್ ಏನು ಇಲ್ಲ, ಅಲ್ಲಿ ಹೋಗಿದ್ರು, ಅನಿವಾರ್ಯವಾಗಿ ಹೋಗಿ ನಿಂತಿದ್ರು, ಭಾಳ ನೋವಾಗಿತ್ತು. ದರ್ಶನ್ ಕರ್ಕೊಂಡು ಹೋಗಿದ್ದಕ್ಕೆ ಹೋಗಿ ನಿಂತರು, ದರ್ಶನೇ ಹೊಡೆದಿದ್ದು, ಇವ್ರು ಬರೀ ಜೊತೆಲಿ ನಿಂತರು. ಇವ್ರದ್ದು ಏನು ಪಾತ್ರ ಇಲ್ಲ ಅನಿಸೋದಾದರೆ ಆಗ ನ್ಯಾಯಾಧೀಶರಿಗೆ ಬೇಲ್ ಕೊಡುವಂಥ ಸಾಧ್ಯತೆ ಕೂಡ ಇದೆ. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ಬಳಿಕ ಮುಂದಿನ ಭಾಗದಲ್ಲಿ ಲವ್ ಬರ್ಡ್ಸ್ಗೆ ವೈದ್ಯರೇ ಕೊಂಡಿಯಾಗಿದ್ದಾರೆ. ಹೇಗೆ ಹೇಳ್ತೀವಿ ಸ್ಮಾಲ್ ಬ್ರೇಕ್ ಆದಮೇಲೆ. ವೆಲ್ಕಮ್ ಬ್ಯಾಕ್. ಹೊರಗಡೆ ಬಿಂದಾಸ್ ಆಗಿ ಓಡಾಡ್ಕೊಂಡಿದ್ದ ದರ್ಶನ್ ಪವಿತ್ರ ಜೈಲಿಗೆ ಹೋದ್ಮೇಲೆ ದೂರವಾಗಿದ್ರು. ಇವರಿಬ್ಬರ ನಡುವೆ ಬ್ರಿಡ್ಜ್ ಆಗಿರೋದೇ ಪರಪ್ಪನ ಅಗ್ರಹಾರಕ್ಕೆ ಬರುವ ವೈದ್ಯರು. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ರಿಪಬ್ಲಿಕ್ ಕನ್ನಡದಲ್ಲಿ ಜೈಲಿನ ಮತ್ತೊಂದು ಕರ್ಮಕಾಂಡ. ಪರಪ್ಪನ ಅಗ್ರಹಾರದಲ್ಲಿದ್ರು ಕದ್ದು ಮುಚ್ಚಿ ಮೀಟಿಂಗ್. ದರ್ಶನ್ ಹಾಗೂ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಸೇರಿ 2 ತಿಂಗಳಾಗ್ತಾ ಬರ್ತಿದೆ. ಜೈಲಿಗೆ ಸೇರಿದ ಮೇಲೆ ದೂರವಾಗಿರೋ ಪ್ರಣಯ ಪಕ್ಷಿಗಳಿಗೆ ಮೀಟ್ ಆಗಲು ಸ್ವಲ್ಪ ಅವಕಾಶ ಸಿಕ್ಕಿದ್ರೂ ಮಿಸ್ ಮಾಡ್ತಿಲ್ಲ. ಒಬ್ಬರಿಗೊಬ್ಬರು ಮೀಟ್ ಆಗಲು ಖತರ್ನಾಕ್ ಪ್ಲಾನ್ ಒಂದನ್ನು ಮಾಡಿದ್ದಾರೆ. ಜೈಲು ಅಧಿಕಾರಿಗಳನ್ನ ಬಳಸಿಕೊಂಡು ಆರೋಗ್ಯದ ನೆಪ ಹೇಳಿ ಮೀಟ್ ಆಗ್ತಿದ್ದಾರೆ. ಮೀಡಿಯೇಟರ್ ಆಗ್ತಿದ್ದಾರಾ ಜೈಲಿನ ವೈದ್ಯರು? ಹೌದು, ರಿಪಬ್ಲಿಕ್ ಕನ್ನಡದಲ್ಲಿ ಜೈಲಿನ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ.
ದರ್ಶನ್ ಹಾಗೂ ಪವಿತ್ರ ಗೌಡ ಭೇಟಿಗೆ ಹೊಸ ಉಪಾಯ ಕಂಡುಹಿಡಿದಿದ್ದಾರೆ. ಆರೋಗ್ಯದ ನೆಪ ಹೇಳಿ ಪದೇ ಪದೇ ಆಸ್ಪತ್ರೆಗೆ ಭೇಟಿ ನೀಡುತ್ತಿದ್ದಾರೆ. ಇದಕ್ಕೆ ಜೈಲು ಆಸ್ಪತ್ರೆಯ ವೈದ್ಯರುಗಳು ಸಾಥ್ ನೀಡುತ್ತಿದ್ದಾರೆ. ಆರೋಗ್ಯದ ನೆಪ ಹೇಳಿ ವೈದ್ಯರನ್ನ ಭೇಟಿ ಮಾಡೋ ಪವಿತ್ರ ಗೌಡ ಹಾಗೂ ದರ್ಶನ್ಗೆ ಒಂದೇ ಸಮಯದಲ್ಲಿ ಬರುವಂತೆ ಸೂಚಿಸುತ್ತಿದ್ದರಂತೆ. ಒಂದೇ ಟೈಮಿಗೆ ಜೈಲು ಆಸ್ಪತ್ರೆ ಬಳಿ ಸೇರುವ ದಾಸ ಹಾಗೂ ಲಿಪ್ಸ್ಟಿಕ್ ರಾಣಿ ಗಂಟೆಗಟ್ಟಲೆ ಮಾತುಕತೆ ಆದ ಬಳಿಕ ವಾಪಸ್ ಆಗ್ತಿದ್ದಾರಂತೆ. ಹೀಗೆ ಇಬ್ಬರನ್ನ ಭೇಟಿ ಮಾಡಿಸೋಕೆ ಇಂತಿಷ್ಟು ಹಣ ಅಂತ ಫಿಕ್ಸ್ ಮಾಡ್ತಿದ್ದಾರಂತೆ ಆ ವೈದ್ಯರು. ಹಲವಾರು ವರ್ಷಗಳಿಂದ ಇಲ್ಲೇ ಠಿಕಾಣಿ ಹೂಡಿರುವ ಕೆಲವು ವೈದ್ಯರು ಜೈಲಲ್ಲೇ ಇದನ್ನ ದಂಧೆ ಮಾಡಿಕೊಂಡಿದ್ದಾರೆ. ಹೊರಗಿನಿಂದ ಹಣ ಕೂಡ ಇವರ ಮೂಲಕ ಒಳಗೆ ಹೋಗುತ್ತಂತೆ. ಮೊಬೈಲ್ಸ್ ಕಳ್ಳರಿಗೆ ಸಪ್ಲೈ ಮಾಡಲಾಗ್ತಿದೆಯಂತೆ. ಇದರ ಬಗ್ಗೆ ಅಧಿಕಾರಿಗಳು ಪ್ರಶ್ನೆ ಮಾಡಿದರೆ ವೈದ್ಯರು ದರ್ಪ ತೋರ್ತಾರಂತೆ. ಹೀಗಾಗಿ ದರ್ಶನ್ ಹಾಗೂ ಪವಿತ್ರ ಗೌಡಗೆ ವೈದ್ಯರೇ ಕೊಂಡಿ ಆಗಿದ್ದು ಜೈಲಿನಲ್ಲಿ ಇಬ್ಬರನ್ನ ಸಂಪರ್ಕಿಸುತ್ತಿರೋದು ಯಾರೆಂಬುದು ಗೊತ್ತಾಗಬೇಕಿದೆ. ಇದರಿಂದ ಪರಪ್ಪನ ಅಗ್ರಹಾರದಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿದೆ. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಕೊಲೆಯಾಗಿದ್ದಾಯಿತು. ಮರ್ಡರ್ ಆರೋಪದ ಮೇಲೆ 17 ಆರೋಪಿಗಳು ಜೈಲು ಪಾಲಾಗಿದ್ರು. ತನಿಖೆ ನಡೀತಲೇ ಇದೆ. ಪತಿಗಾಗಿ ಪತ್ನಿ ಹೋರಾಡ್ತಾ ಇದ್ರು. ದರ್ಶನ್ಗೆ ಮಾತ್ರ ಪವಿತ್ರ ಮೇಲಿನ ಮೋಹ ಕಡಿಮೆ ಆದಂತೆ ಕಾಣಿಸ್ತಾ ಇಲ್ಲ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ದರ್ಶನ್ಗಾಗಿ ಪತ್ನಿ ನಿತ್ಯ ಹೋರಾಟ. ಜೈಲಲ್ಲಿದ್ರು ನಿಲ್ಲದ ದಾಸನ ಚೆಲ್ಲಾಟ. ಲಿಪ್ಟಿಕ್ ರಾಣಿಯ ದೆಸೆಯಿಂದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪರಪ್ಪನ ಅಗ್ರಹಾರವನ್ನ ಸೇರಂಗಾಗಿದೆ. ಸ್ವಲ್ಪ ದಿನ ಕೋಪದಲ್ಲಿ ಪವಿತ್ರಳಿಂದ ಗರಂ ಆಗಿದ್ದ ದಾಸ ಮಾತಾಡೋದನ್ನೇ ನಿಲ್ಲಿಸಿದ್ರಂತೆ. ಈ ಮಧ್ಯ ಪತಿಯನ್ನ ಕಾಪಾಡಲು ಪತ್ನಿ ವಿಜಯಲಕ್ಷ್ಮಿ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ವಾರಕ್ಕೆ 3 ಬಾರಿ ಸೆಂಟ್ರಲ್ ಜೈಲಿಗೆ ಬಂದು ಹೋಗ್ತಾ ಇದ್ದಾರೆ. ಇದನ್ನ ಸಹಿಸದ ಪವಿತ್ರ ಗೌಡ ಬುಸುಗುಡ್ತಿದ್ದಾರಂತೆ. ಜೈಲಲ್ಲಿರೋ ಪ್ರೀತಿಯ ಪತಿಯನ್ನ ಹೊರತರಲು ವಿಜಯಲಕ್ಷ್ಮಿ ಮಾಡದ ಪೂಜೆಗಳಿಲ್ಲ. ಹಲವು ನಾಯಕರನ್ನ ಕೂಡ ಭೇಟಿ ಮಾಡಿದ್ದಾರೆ. ಲಾಯರ್ ಜೊತೆಗೂ ಚರ್ಚಿಸಿ ಮುಂದಿನ ಪಾಸಿಬಿಲಿಟಿ ಬಗ್ಗೆ ಚರ್ಚಿಸ್ತಾ ಇದ್ದಾರೆ. ಆದರೆ ಯಾವ ಪ್ರಯತ್ನವೂ ಫಲ ಕೊಡದ ಹಿನ್ನೆಲೆ ಜೈಲಲ್ಲೇ ದಾಸನನ್ನ ಭೇಟಿಯಾಗಿ ಧೈರ್ಯವನ್ನ ಕೂಡ ತುಂಬುತ್ತಾ ಇದ್ದಾರೆ. ಇದು ಪವಿತ್ರ ಕಣ್ಣು ಕೆಂಪಾಗಿಸಿದೆ. ಹೀಗೆ ಬಿಟ್ರೆ ದರ್ಶನ್ ಕೈ ಬಿಟ್ಟು ಹೋಗ್ತಾರೆ ಅಂತ ಬುಸುಗುಡ್ತಿದ್ದಾಳಂತೆ. ದರ್ಶನ್ಗಾಗಿ ವಿಜಯಲಕ್ಷ್ಮಿ ಇಷ್ಟೆಲ್ಲ ಪ್ರಯತ್ನವನ್ನ ಮಾಡಿದ್ರು ದಾಸನಿಗೆ ಬುದ್ಧಿ ಬಂದಂತೆ ಕಾಣ್ತಾ ಇಲ್ಲ. ಈಗಲೂ ಪವಿತ್ರ ಗೌಡ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ಮಾತುಕತೆ ನಡೆಸ್ತಾ ಇದ್ದಾರೆ. ಪ್ರತಿಯೊಂದು ವಿಚಾರದ ಬಗ್ಗೆ ಒಬ್ಬರಿಗೊಬ್ಬರು ಮಾತಾಡ್ತಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಈ ಕಾಟೇರನ ಕಳ್ಳಾಟಕ್ಕೆ ಜೈಲಧಿಕಾರಿಗಳು ಕೈ ಜೋಡಿಸಿದ್ದು ಯಾರಿಗೂ ಗೊತ್ತಾಗದಂತೆ ಅಧಿಕಾರಿಗಳು ಹಾಗೂ ವೈದ್ಯರ ಮೂಲಕ ಇಬ್ಬರು ಭೇಟಿಯಾಗ್ತಿದ್ದಾರಂತೆ. ಎಷ್ಟಾದ್ರೂ ಬುದ್ಧಿ ಕಲಿಯದ ದರ್ಶನ್ ಮತ್ತದೇ ಕರ್ಮದ ಹಿಂದೆ ಹೋಗ್ತಾ ಇದ್ದಾರೆ. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್.